ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಒಂದು ವಿಷಯ ನಿಜವಾಗ್ಲೂ ನಂಬೋಕೆ ಆಗಲ್ಲ. ವಿಧಾನಸಭೆ ಅಂದರೆ ಏನು ಗೊತ್ತಾ? ಜನರ ಸಮಸ್ಯೆ ಪರಿಹಾರ ಆಗೋ ಜಾಗ. ಆದರೆ ಈಗ ನಮಗೆ IPL ಟಿಕೆಟ್ ಬೇಕು ಅನ್ನೋ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಇದು ಕೇಳಿದ ಮೇಲೆ ನಗಬೇಕಾ ಅಲ್ಬೇಕಾ ಅಂದರೆ ಗೊತ್ತಾಗ್ತಾ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಇದ್ದಾನೆ. ಅವನಿಗೆ RCB ಮ್ಯಾಚ್ ನೋಡಬೇಕು ಅಂತ ತುಂಬಾ ಆಸೆ ಇರುತ್ತೆ. ಅವನು ದಿನಗೂಲಿ ಮಾಡ್ತಾನೆ, ಸ್ವಲ್ಪ ಸೇವ್ ಮಾಡಿಕೊಂಡು ಟಿಕೆಟು ತೆಗೆದುಕೊಳ್ಳೋಕೆ ಟ್ರೈ ಮಾಡ್ತಾನೆ. ಆನ್ಲೈನ್ ಬುಕ್ಕಿಂಗ್ ಓಪನ್ ಆದಮೇಲೆ 2 ಸೆಕೆಂಡಲ್ಲಿ ಸೋಲ್ಡ್ ಔಟ್. ಅವನೇನು ಮಾಡ್ತಾನೆ? ಸೈಲೆಂಟಾಗಿ ಫೋನ್ ಇಡ್ತಾನೆ. ಅವನಿಗೆ ಗೊತ್ತು ಇದು ನಮ್ಮ ಭಾಗ್ಯ ಅಲ್ಲ ಅಂತ. ಆದರೆ ಇನ್ನೊಂದು ಕಡೆ ನೋಡಿ, ಒಬ್ಬ MLA ಆಲ್ರೆಡಿ ಪವರ್ ಇದೆ, ಮನಿ ಇದೆ, ಇನ್ಫ್ಲೂಯೆನ್ಸ್ ಇದೆ. ಆದರೂ ಅವರು ಏನು ಹೇಳ್ತಾರೆ? ನಾವು VIP ನಮಗೆ ಸ್ಪೆಷಲ್ ಟಿಕೆಟ್ ಬೇಕು. ಅಯ್ಯೋ, ಜನಸಾಮಾನ್ಯರಿಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂದರೆ ಓಕೆ, ಆದರೆ ಸಾಮಾನ್ಯರು ಬಿಡ್ತಾರೆ. ಆದರೆ ಪವರ್ ಇರೋರು ಕೂಡ ಅದೇ ವಿಷಯಕ್ಕೆ ಫೈಟ್ ಮಾಡ್ತಾರೆ. ಇದನ್ನು ನೋಡಿದರೆ ಸಿಸ್ಟಮ್ ಎಷ್ಟು ತಪ್ಪಾಗಿ ಯೂಸ್ ಆಗ್ತಿದೆ ಅನ್ನೋದಕ್ಕೆ ಎಕ್ಸಾಂಪಲ್. ಇನ್ನೊಂದು ಉದಾಹರಣೆ, ಒಬ್ಬ ರೈತ ಅವನು ಬಿಸಿಲಿನಲ್ಲಿ ಬೆವರು ಸುರಿಸಿ ಕೆಲಸ ಮಾಡ್ತಾನೆ. ಅವನಿಗೆ ಒಂದು ಮ್ಯಾಚ್ ನೋಡಬೇಕು ಅನ್ನೋ ಆಸೆ ಇದ್ದರೂ ಟಿಕೆಟ್ ಪ್ರೈಸ್ ನೋಡಿದ ಮೇಲೆ ಇದು ನಮಗೆ ಆಗಲ್ಲ ಅಂತ ಹಿಂಜರಿಯುತ್ತಾನೆ. ಆದರೆ ಇದೇ ಸಮಯದಲ್ಲೇ MLAಗಳು ಹೇಳ್ತಾರೆ ನಮಗೆ 4-5 ಟಿಕೆಟ್ಗಳು ಕೊಡಲೇಬೇಕು ಎಂದು. ಇದು ನ್ಯಾಯನ ಸ್ನೇಹಿತರೆ? ನಾವೆಲ್ಲರೂ ಟ್ರೈ ಮಾಡ್ತೀವಿ ಆನ್ಲೈನ್ ಬುಕ್ಕಿಂಗ್, 2 ಸೆಕೆಂಡಲ್ಲಿ ಸೋಲ್ಡ್ ಔಟ್. ಆದರೆ ನಿಜ ಏನು ಗೊತ್ತಾ? 100 ಸೀಟ್ ಇದೆ, 8 ಸೀಟ್ ಆಲ್ರೆಡಿ ಇನ್ಸೈಡ್ ಪೀಪಲ್ ರಿಸರ್ವ್ ಮಾಡಿಕೊಂಡಿರ್ತಾರೆ. ಉಳಿದ 20 ಸೀಟು ಮಾತ್ರ ಪಬ್ಲಿಕ್ಗೆ ಬಿಡ್ತಾರೆ. ಆಮೇಲೆ ಹೇಳ್ತಾರೆ ಪಬ್ಲಿಕ್ ಬುಕ್ಕಿಂಗ್ ಓಪನ್ ಇತ್ತು. ಇದೇ ರೀತಿ IPL ಟಿಕೆಟ್ ಸಿಸ್ಟಮ್ ಕೂಡ ನಡೆಯೋದು ಚಾನ್ಸ್ ಇದೆ ಗುರು. ನಾವು ಇವರನ್ನು ವೋಟ್ ಮಾಡಿ ಕಳಿಸ್ತೇವೆ ನಮ್ಮ ಸಮಸ್ಯೆ ಸಾಲ್ವ್ ಮಾಡಲಿ ಅಂತ. ಆದರೆ ಅವರು ಹೋಗಿ ತಮ್ಮ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತನಾಡ್ತಾರೆ. ಇದು ನೋಡಿದರೆ ನಿಜವಾಗ್ಲೂ ಮನಸ್ಸು ಬೇಜಾರಾಗ್ತದೆ. RCB ಮ್ಯಾಚ್ ಅಂದರೆ ಎಂಟರ್ಟೈನ್ಮೆಂಟ್, ಆದರೆ ಅದನ್ನು ವಿಧಾನಸಭೆ ಮಟ್ಟಕ್ಕೆ ತಂದು ಸೀರಿಯಸ್ ಡಿಸ್ಕಷನ್ ಮಾಡೋದು ಎಷ್ಟು ಸರಿ ಸ್ನೇಹಿತರೆ? ಒಂದು ಪ್ರಶ್ನೆ ಕೇಳ್ತೇನೆ, ಜನಸಾಮಾನ್ಯರಿಗೆ ಟಿಕೆಟ್ ಸಿಗೋದು ಕಷ್ಟ ಸರಿ, ಆದರೆ MLAಗಳು ಟಿಕೆಟ್ ಕೇಳೋದು ಸರಿಯಾ? ನಿಮಗೆ ಏನನ್ನಿಸಿತು ಸ್ನೇಹಿತರೆ? ನಿಮ್ಮ ಒಪಿನಿಯನ್ ಕಮೆಂಟ್ನಲ್ಲಿ ಬರೆಯಿರಿ. ಇಂತಹ ವಿಡಿಯೋಸ್ಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಥ್ಯಾಂಕ್ ಯು, ಧನ್ಯವಾದಗಳು.